ಏನ್ ಬಾರಿ ಹೊಡಿದ್ವಿ ಅಣ್ಣ. ದೋಸ್ರೇ 1-6 ಹೊಡಿ ಹೋಗೈತಲ್ಲ ಸೆಲೆಬ್ರೇಷನ್ ಮಾಡ್ತೀವಿ. ಅವನಂತಕ್ಕೆ ಕಿಲಿ ಅವ್ನು ಪಕ್ಕ ಬಾಳ ಆಯ್ತು ಒಂದು ಸ್ವಲ್ಪ ಬಾ ಅವ್ನು ಬಾಲಿ ಚಪ್ಪಲಿ ನಮ್ಮ ಅಡ್ಡಕ್ ಬಾಲಿ. ದೋಸ್ತ ಏನೋ ಹೇಳ ಇವತ್ತು ಫಸ್ಟ್ ಬ್ಯಾಟಿಂಗ್ ನಮ್ದು ಆಗ್ಬೇಕಾಗಿತ್ತು ನೋಡು. ಗೊತ್ತ ಯಾವ ತರಿ ಕರ್ಸಿದ್ರಿ ಗೆದ್ದೀವಿಲ್ಲ ಇವತ್ತು ನಾವು ಹೊಡೆದಿರು ಕುಡ್ಡ ಕಣ್ ಕಾಣಿಸಲ್ಲ ಅಡ್ಡ ಬರ್ತಿ ಯಾವೇಕ್ಲಿಕ್ಕಿ ನಮಗ ಬಂದ ಆಶೆ ನಮಗ ಕೂಡ ಅಂತಾಳಲ್ಲ. ಈ ಹುಡುಗಿ ಕಣ್ಣು ಎತ್ತಿಬೇಕು ಹೊಡೈತಿ ಏನ ಯಾರಂತ ಮಾಡಿ ನಾನು ನೀನು ಬಾಗಲ್ಕೋಟ್ PSI ಮಗಳದಿ ನಾನು ಜಾಸ್ತಿ ಮಾತಾಡ್ದಿ ಮಗನ ಓದ್ ಹೋಗಿ ಹಾಕಿಸ್ತೀನಿ. ಏ ಹುಡುಗಿ ನಿಮ್ಮಪ್ಪ ಬಾಲ್ಕೋಟ್ PSI ಇರ್ಬೋದು, ನಾ ಬಾಲ್ಕೋಟ್ ಜಿಲ್ಲಾ MLA ಮೊಮ್ಮಗದೀನಿ. ನಾ ಏನಾರ ಮನಸ್ಸು ಹೊಡಿತೀವಿ ನಿನ್ನ ಜಾಗ ಟ್ರಾನ್ಸ್ಫರ್ ಮಾಡಿಸ್ತೀನಿ ನಿಮ್ಮ ಅಪ್ಪನ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸಿಗಲ್ಲ. ಪೊಲೀಸ್ ಸ್ಟೇಷನ್ ಪೋಸ್ಟ್ ಆಫೀಸ್ ಅಷ್ಟೇ ಅಲ್ಲ, ಬೇಕಾ ಡಿಪಾರ್ಟ್ಮೆಂಟಿಗೆ ಹೋಗು, ಇಡೀ ಡಿಸ್ಟಿಕ್ ನನ್ನ ಕಂಟ್ರೋಲ್ ಒಳಗೈತಿ. ನೆಪೋಟಿಸಮ್ 25 ರೂಪಾಯಿ ಕೊಟ್ಟು ಸ್ಟಿಂಗ್ ಕುಡಿದು ಶೋಕಿ ಮಾಡೋ ಮಕ್ಕಳು ನೀವು. 25 ರೂಪಾಯಿ ಸ್ಟಿಂಗ್ ಕುಡಿದ್ರು ಸ್ವಂತ ರೊಕ್ಕದ ಮ್ಯಾಗ ಕುಡಿತೇವೆ. ನಿಮ್ಗೆ ಅತ್ತೆ ನಿಮ್ಮ ಗಂಡನ ದುಡಿಮೆ ಮ್ಯಾಗ ಡಿಪೆಂಡ್ ಆಗಿರಂಗಿಲ್ಲ ನಾವು. ಮಾತಾಡಕ್ಕೆ ಯಾವ ಮಾತು ಸಿಕ್ಕಿಲ್ಲ ಅಂತ ಹೆಣ್ಣು ಗಂಡು ಅಂತ ತೆಗಿಯಾಕತ್ತೇನ? ಒಂದು ತಿಳ್ಕೊ, ನೀ ಹುಟ್ಟಿರೋದು ಒಂದು ಹೆಣ್ಣಿಂದ, ನೀ ಜೀವನ ನಡೆಸ್ತಿರೋದು ಒಂದು ಹೆಣ್ಣಿಂದ ಅಷ್ಟೇ. ಯಾಕ ನೀನು ಗಂಡಸು ಅಂತ ಪ್ರೂವ್ ಆಗೋದು ಕೂಡ ಒಂದು ಹೆಣ್ಣಿಂದ. ಶಕ್ತಿಗೆ ಇನ್ನೊಂದು ಹೆಸರೇ ಹೆಣ್ಣು, ಅಷ್ಟು ಚೀಪಾಗಿ ನೋಡ್ಬಿಡಿ. ಬಾಬಾ ಎಷ್ಟು ಚಂದ ಮಂಗಳಾರತಿ ಮಾಡಿದ್ರಪ್ಪ. ಆ ಜಾಗದಾಗ ಯಾವ ಹುಡುಗ ಇದ್ದಂದ್ರ ಮಾಡಿದ ಮಂಗಳಾರತಿಗೆ ತಕ್ಕ ದರ್ಶನ ಕೊಟ್ಟು ಕಳಿಸ್ತಿದ್ದೆ. ಹುಡುಗಿ ಸುಮ್ಮಾಗಿನಿ. ದೋಸ್ತ ಹೆಣ್ಣಂದ್ರೆ ಬರೀ ಸುಖ ಸೌಂದರ್ಯ ಅಷ್ಟೇ ಅಲ್ಲ, ಹೆಣ್ಣಂದ್ರೆ ಶಕ್ತಿ, ಶಕ್ತಿಗೆ ಇನ್ನೊಂದು ಹೆಸರು ಹೆಣ್ಣಿದ್ದಂಗೆ. ಏನಿನ್ನವನು ಏನಾಗಿದ್ದೆ ನಿನಗ? ಯಾರ ಮ್ಯಾಗಲಿ? ಈಗಿನ್ನು ಮಂಗಳಾರತಿ ಮಾಡಿ ಹೋದಲ್ಲ ಆ ಲೇಡಿ ಪೂಜಾರಿ ಮೇಲೆ. ಆ ಬಜಾರ್ ಮೇಲೆ ಲವ್ವ ಆಕಿ ಬಜಾರಲ್ಲ, ಶ್ರೀರಾಮನ ದರ್ಶನಕ್ಕಾದಂಥ ಶಬರಿ ಜೆರಾಕ್ಸ್ ಕಾಪಿ. ದೋಸ್ತ ನೀನು ಸೀಗೆಕಾಯಿ, ಅಕ್ಕಿ ಹಾಗಲಕಾಯಿ, ಇಬ್ಬರಿಗೆ ಮ್ಯಾಚಿಂಗ್ ಆಗತ್ತಾ? ದೋಸ್ತ ಮ್ಯಾಚಿಂಗ್ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಈಗ ಸದ್ಯಕ್ಕೆ ಅಂಕಾರ ಲವ್ ಆಗೈತಿ. ದೋಸ್ತ ಸತ್ತ ನಿಂತು ಲಾಭ ಲಾಭ ಹೋಗ್ಕೊಂಡು ಒಂದ ಲವಲ್ಲಿ ಬಿದ್ದವ್ರಿಗೆ ಬುದ್ಧಿ ಉಳಿದು ಒಂದ. ಸತ್ತನ ಎದ್ದು ಬರಲ್ಲ, ಇವಕ್ಕೆ ಬುದ್ಧಿ ಬರಲ್ಲ. ನೋಡ್ರಿ ಸಾಕು ನೋಡ್ರಿ. ದೋಸ್ತ ಆದ್ರೂ ಹುಡುಗಿ ಚಂದಿದ್ಲಲ್ಲ. ಅಲೇ ಲೇಕಿ ಆದ್ರೂ ಭಾಳ ಬೇರೆ ನಮ್ಮ ಕಪ್ಪ ಹೋದ್ ಜಪ್ಪ ಹೋದ್. ಎಷ್ಟು ತಾಳೆ ಬರ್ಬೇಕಾಗಿತ್ತು, ಇನ್ನೂ ಬರೋಳಲ್ಲ ಮರ. ಬಂತ ಅವನು ಪ್ರತಿ ವಾರ ಹಿಂಗೆ ಮಿಸ್ ಹಾಕೊಳ್ಳೋಣ, ಒಂದಿನ ಭೇಟಿ ಆಗೋದಾಗಲ್ದು. ಇಲ್ಲಿಗಳು ಏನು ಸುದ್ದಿ ಹೋದ್ರೆ ಅಥವಾ ಪೂ ಸಿಕ್ಕಾಕೊಂಡೆ. ಏನು MLA ಕೇಸು ಪೊಲೀಸ್ ಸ್ಟೇಷನ್ ಸುತ್ತಾಡಕತ್ತೈತಿ? ನಿನ್ನ ಹೆಸರು ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ನಮ್ಮ ಅತ್ತೆ ಮಗಳಂತರೂ ಅಲ್ಲ. ಆದರೂ ಕಣ್ಣಿಗೆ ಬರೋ ನಿದ್ದೆ ಬರ್ಲಾರಂಗೆ ಕಾಡಾಕತ್ತಿ. ಅದಕ್ಕೆ ನೀ ಯಾರಂತ ಕೇಳಾಕಂತ ಬಂದೆ. ನೀ ಏನು ಹೇಳಕತ್ತಿ ಅಂತ ನನಗೆ ಅರ್ಥ ಆಗಕತ್ತಿಲ್ಲ ಅಂತ ಮಾಡಿನ. PSI ಮಗಳದಿ ನಾನು. ನಿನ್ಗೆ ಅವತ್ತು ಮಾಡಿರೋ ಪೂಜೆಗೆ ನಿನ್ ತಲೆ ಹದಿಗೆಟ್ಟು ಹೈದರಾಬಾದ್ ಆಗೈತೆ ಅಂತ ನನಗೆ ಗೊತ್ತಾಗೈತಿ. ಈ ಹೈದರಾಬಾದ್ನ ಕರ್ನಾಟಕ ಮಾಡ್ತೆ ಅಂತ ತಿಳ್ಕೊಂಡಿನಿ. ಅಕಸ್ಮಾತ್ ನಾವು ಒಪ್ಕೊಳ್ಳಿಲ್ಲ ಅಂದ್ರೆ
ಒಪ್ಪಗೋತಿ ಅಂತ ಭಾಳ ಕನಸು ಕಟ್ಕೊಂಡಿನಿ. ಹೌದು, ನೀ IPL ನೋಡ್ತೀರಿ? ನೋಡ್ತೀನಿ. ಯಾವ ಟೀಮು? ನಮ್ಮ ಟೀಮ್ RCB. ಐ ಲವ್ ಯು. ನನ್ನ ಯಾವತ್ತೂ ಬಿಟ್ಟೋಗಲ್ಲ. ಏ ಹುಡುಗಿ, 16 ಸಲ ಸೋತಿರೋ RCB ಬಿಟ್ಕೊಟ್ಟಿಲ್ಲ. ಇನ್ನು ನಾನೇನು ಬಿಡ್ತೀನಿ? ಚಾನ್ಸ ಇಲ್ಲ. ನಮ್ಮ ಹುಡುಗಿ ಹೆಚ್ಚಿಲ್ದಲ್ಲ. ಹಲೋ ಶಿವು, ಎಲ್ಲದಿ? ಇಲ್ಲೇ ಮನ್ಯಾಗಿದ್ದೀನಿ. ಯಾಕ? ಏನಿಲ್ಲ, ಒಂದು 500 ರೂಪಾಯಿ ಫೋನ್ ಪೇ ಮಾಡ್ಬೇಕಾಗಿತ್ತು. 500 ರೂಪಾಯ? ಸರಿ ತರಿ, ಮಾಡ್ತೀನಿ. ಹಾ ಮಾಡೀನಿ, ಬಂತ ನೋಡ. ಬಂದೈತಿ. ಹೌದು, 500 ರೂಪಾಯಿ ಯಾಕ? ಏನಿಲ್ಲ, ಟೀ ಕುಡಿಯಕ್ ಬಂದಿದ್ದೆ. ಹೌದಾ, ನಾನು ಬರ್ತೀನಿ ತಡಿ ಹಂಗಾರ ಅಲ್ಲೇ. ಬೇಡ ಬೇಡ ಬೇಡ, ನಾನು ಫ್ರೆಂಡ್ ಜೊತೆ ಬಂದೇನಿ. ಹೌದಾ, ಯಾವ ಫ್ರೆಂಡ್ಸ್? ವಿನಯ್. ವಿನಯ? ಇಲ್ಲ ಇಲ್ಲ ಇಲ್ಲ, ವೀಣಾ ಜೊತೆ ಟೀ ಕುಡಿಯಕ್ ಬಂದಿದ್ದೆ. ಕಟ್ ಮಾಡಿದ್ದಲ್ಲ ಫೋನ್ ಒಮ್ಮೆಗೆ. ಕಟ್ ಮಾಡಿದ್ಮೇಲೆ ಈಕಿ ಏನಾರ ನಾನು ಸುಳ್ಳು ಹೇಳಿ ಬೇರೆ ಏನಾರು ನಡೆಸ್ಯಾಳ ನಾನು. ನಾನು ನೋಡಿ ಅಂತ ಹಾಕಲ್ಲ. ಅಣ್ಣ ಏನ್ ಬೇಕಣ್ಣ? ಮೇಡಮ್ ಟೀ ತೊಗೊಂತೀರಲ್ಲ? 2 ಟೀ ತೊಗೊಂಬ. ಓಕೆ. ಮತ್ತೆ ವಾಚಿಂದ. ಹಲೋ ಹಲೋ ದೋಸ್ತ, ಎಲ್ಲಿದೆ? ಇಲ್ಲೇ ಮನ್ಯಾಗಿದ್ದೆ. ಯಾಕ? ಇಲ್ಲ, ಇಲ್ಲಿ ಅತ್ತೆಮ್ಮವ್ರು ಅಂಗಡಿಗೆ ಬಂದಿದ್ರು, ನೀ ಕಾಣ್ಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಹೌದಾ, ಯಾರ ಅವ್ರ ಹುಡುಗಿಯರ ಜೊತೆ ಹೇಳಲ್ಲ, ಅದಕ್ಕೆ ನಾನು ಬರ್ಲಿಲ್ಲ. ಏ ದೋಸ್ತ, ಏನ್ ಹೇಳತ್ತಿ? ಹುಡುಗಿಯರ್ ಯಾರು ಇಲ್ಲ ಇಲ್ಲಿ. ಯಾವ್ದೋ ಒಬ್ಬ ಹುಡುಗನ ಜೊತೆ ಮಾತಾಡ್ಕೊಂಬತ್ತಾಳ, ಕ್ಲೋಸ್ ಆಗಿ ಮಾತಾಡ್ಕತ್ತಾಳ. 15 ನಿಮಿಷ ಆತಪ್ಪ. ಇದು ಏನ್ ಮಾತಾಡತ್ತಾರ ತಿಳಿಯತ್ತಿಲ್ಲ ನನಗ. ಅವ್ರ ಅಣ್ಣನ ತಮ್ಮನ ಇರ್ಬೇಕಾಳೆ. ವಾ, ನಿನ್ನಂತ ಹುಡುಗನ ಹಾಕಿ ಬಿಡಲ್ಲ, ಆಕೆ ಪುಣ್ಯವಂತೆ. ಆತ ಕಾಲ್ ಕಟ್ ಮಾಡ್ತೀನಿ, ಕೆಲಸ ಬಾದವು. ಸರಿ ಸರಿ ತೋ. ತಮ್ಮನಾಗಿದ್ದ ಫ್ರೆಂಡ್ಸ್ ಅಂತ ಯಾಕೆ ಸುಳ್ಳು ಹೇಳೋದು? ಒಂದಮ್ ಹೋಗಿ ಬರುತ್ತದೆ ಅಲ್ಲಿಗೆ. ಯಾರು ಇವನ್ ಮಕ್ಕಳನ್ನ ಕಾಣೋದಿಲ್ಲ. ತಿರುಗ್ದಾನ ನೋಡಂತಡಿ. ಇವ ಎಷ್ಟು ದಿನದಿಂದ ನಡೆಸ್ರಿ ಆಟ ನೀವು? ಶಿವು, ನಿಂಗ್ ಬರ್ಬೇಡ ಅಂತ ಹೇಳಿದ್ದೆ, ಮತ್ತೆ ಯಾಕೆ ಬಂದಿ? ನಾ ಇಲ್ಲಿ ಬಂದಿರ್ಲಿಲ್ಲ ಅಂದ್ರೆ ನಿಮ್ಮಿಬ್ರು ಕಳಾಟ ಆಡಕ್ ಬೆಲೆ ಚಲೋ ಆಕಿತ್ತಲ್ಲ. ಏಯ್, ಅವ ನನ್ನ ಫ್ರೆಂಡ್ ಅದಾನ. ಮತ್ತ ಯಾರೋ ವಿನಾ ಅಂದಿಲ್ಲ? ಈ ಮೇಗ ನೀ ಯಾಕೆ ಅವ್ನು ಸುಳ್ಳು ಹೇಳಿದಿ? ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಲ್ಲ. ಬೆಸ್ಟ್ ಇರೋ ಹುಡುಗಿನ ಲವರ್ ಮಾಡ್ಕೊಳೋದು ತಪ್ಪ ಅಂದ್ರ ಲವರ್ ಐತಿ ಹುಡುಗಿನ ಬೆಸ್ಟಿ ಮಾಡ್ಕೊಳೋದು ತಪ್ಪ. ಬ್ರೋ, ನಿನ್ನ ಪ್ರೀತಿ ಒಳಗ ಅನುಮಾನ ಇಲ್ಲ, ಅನುಮಾನದೊಳಗ ಪ್ರೀತಿ ಐತಿ. ನೀಗೇನ್ ಬ್ರೇಕಪ್ ಮಾಡ್ಕೊಳಕ್ ಬಂದಿಯಲ್ಲ? ನಿನ್ನ ಅನುಮಾನನ ನಿಜ ಆಗ್ತಿದೆ.
ನಿನಗೆ ನನ್ನ ಮೇಲಿರೋ ನಂಬಿಕೆನ ಚೆಕ್ ಮಾಡಕ್ ಮಾಡಿರೋ ಪ್ರೀ ಪ್ಲಾನ್. ಏನ ಪ್ಲ್ಯಾನಾ? ಮತ್ತೇನ್ ಮೇಡಮ್, ಒಂದ್ ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನ್ ಸಮಾಚಾರ? ನನ್ನ ಫೋನ್ ಯೂಸ್ ಮಾಡಾಕ್ತಿದ್ದೆ. ಹೌದು, ಮೊನ್ನೆ ಮಾಮ ನಿನ್ ಮದ್ವಿ ಬಗ್ಗೆ ಮಾತಾಡಕತ್ತಿದ್ರಿ. ನಂದು ಅದ ಟೆನ್ಷನ್ ಆಗತೈತಿ. ಟೆನ್ಷನ್ ಯಾಕೆ? ಯಾವ್ದಾರ ಹುಡುಗನ್ ಲವ್ ಮಾಡಕತ್ತೇನ? ಇಲ್ಲಪ್ಪ. ಇದ್ರಿ ಹೇಳ, ನಾ ಸಪೋರ್ಟರ ಮಾಡೋಣ. ಸಪೋರ್ಟ ನೀನು? ಲವರ್ಸ್ ಒಂದ್ ಮಾಡ್ಸೋದಾಗಿರ್ಲಿ, ಲವರ್ಸಿಗೆ ಮದ್ವಿ ಮಾಡ್ಸೋದಾಗಿರ್ಲಿ, ಇದ್ರೊಳಗೆಲ್ಲ ಬಾಳ ಫೇಮಸ್ ಇದೆ ನಾವು. ಅದಕ್ಕ ಗದಗೊಳಗ ನನಗೆ ಲವ್ ಗುರು ಅಂತ ಕರೀತಾರೆ. ನಾನು ಒಬ್ಬರನ್ನ ಇಷ್ಟಪಡಾತೀನಿ. ನನ್ ಮೇಲೆ ಪ್ರಾಣನ ಇಟ್ಕೊಳಾರ. ಇವತ್ತ ನಾಳೆ ಹೋಗೋ ಪ್ರಾಣ ಇಟ್ಕೊಂಡು ಏನ್ ಮಾಡ್ತೀರಿ? ನಂಬಿಕೆ ಇರ್ಬೇಕು ಪ್ರೀತಿ ಒಳಗ. ನನಗ್ ನಂಬಿಕೆ ಐತಿ ಅವನ ಮೇಲೆ. ನನಗ್ ನಂಬಿಕೆ ಐತೆ ಅವನ ಮೇಲೆ, ಅವಂಗೂ ನಿನ್ ಮೇಲೆ ನಂಬಿಕೆ ಇರ್ಬೇಕು. ಅವನಿಗೂ ಐತೆ ನನ್ ಮೇಲೆ ನಂಬಿಕೆ. ನನಗಂತೂ ಡೌಟಪ್ಪ, ಇತ್ತಿತ್ಲಾಗಿ ಹುಡುಗರ ಮೇಲೆ ನಂಬಿಕೆ ಇಡೋದ ಕಡಿಮೆ ಮಾಡ್ಬಿಟ್ರೆ. ನೀ ಬೇಕಾದ ಟೆಸ್ಟ್ ಮಾಡ, ನಮ್ ಹುಡುಗ ಹಂಗಲ್ಲ. ಚಾಲೆಂಜ್ ಆಗ್ತಿರ್ತದೆ. ನೋಡೋಣ ನಿಮ್ ಹುಡುಗ ನಿನ್ ಮೇಲೆ ಎಷ್ಟು ನಂಬಿಕೆ ಇರೋ ಅಂತ. ನಾ ಯಾವ್ದಂಗ್ ಮಾಡ್ತೀರಿ? ಓಕೆ. ಸಾರಿ ಜಾನು. ಇಲ್ಲಿ ಯಾರ್ದು ತಪ್ಪಿಲ್ಲ ರೀ. ಆದ್ರ ನಿಮ್ ಪ್ರೀತಿ ಒಳಗ ಮೊದಲು ನಿಮ್ ನಂಬಿಕೆ ಇರ್ಲಿ, ಮುಂದೆದವ್ರ ಮಾತು ಕೇಳಕ್ ಹೋಗ್ಬೇಡ್ರಿ. ಬೆಸ್ಟ್ ಇರೋ ಹುಡುಗಿನ ಯಾವತ್ತೂ ಇಷ್ಟಪಡಕ್ ಹೋಗ್ಬೇಡ್ರಿ. ಇದು ಒಂದ್ ಮಾತು ನೆನಪಿಟ್ಕೊಡ್ರಿ, ಲವರ್ ಇರೋ ಹುಡುಗಿ ಜೊತೆ ಬೆಸ್ಟ್ ಫ್ರೆಂಡ್ ಅನ್ನೋ ಸಂಬಂಧನ ಇಟ್ಕೊಳಕ್ ಹೋಗ್ಬೇಡಿ. ಥ್ಯಾಂಕ್ ಯು.